ಮೊದಲೇ ಈ ಮನೆ ಸಂಬಂಧ ಅವ್ರಿಗೆ ಇಷ್ಟ ಇರಲಿಲ್ಲ. ಬೆಂಕಿ ಹಚ್ಚೋದಕ್ಕೆ ಅಂತ ಕಾಯ್ತಾ ಇದ್ರು. ಅಂಥದ್ರಲ್ಲಿ ಚಾನ್ಸ್ ಸಿಕ್ಕಿರ್ಬಿಡ್ತಾರ? ಮುಗೀತು, ಎಲ್ಲ ಮುಗೀತು ಸುಸು. ಏನಾಯ್ತು ಅಂತ ಸರಿಯಾಗಿ ಹೇಳಿ ಬಾಬಾ. ಅಮ್ಮ ಏನಾಯ್ತು ಅಂತ ಯಾರಾದ್ರು? ಅಪ್ಪ ಏನಾಯ್ತು? ಓ ದೇವ್ರೆ, 100 ಸಲ ಕಾಲ್ ಮಾಡ್ತಾ ಇದ್ದೀನಿ ಅವಾಗಿಂದ, ಕನೆಕ್ಟ್ ಆಗ್ತಿಲ್ಲ. ನೀವೇನೋ ಮುಖ ನೋಡ್ಕೊಂಡು ನಿಂತ್ಬಿಟ್ಟೆ. ನೀವು ಫೋನ್ ಟ್ರೈ ಮಾಡಿ ಒಂದ್ಸಾರಿ. ಆವಾಗ್ಲಿಂದ ಮಾಡ್ತಿದ್ದೀನಲ್ಲೇ, ಕನೆಕ್ಟೇ ಆಗ್ತಿಲ್ಲ. ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ. ಅಕ್ಕ, ನಾನು ನಿನ್ ಮೊದಲೇ ಹೇಳಿದೆ ಇಂಥ ಜನಗಳ ಸವಾಸ ಬೇಡ ಅಂತ. ತಿನ್ನೋಕೆ ಇಟ್ಟಿರಲ್ಲ, ಮಲ್ಗೆ ಹೂವಿನ ಆಸೆ ಅವ್ರಿಗೆ. ಅಲ್ಲ ಅಕ್ಕ, ಅಂಥವ್ರಿಗೆ ಮನೆ ಬಾಡಿಗೆ ಕೊಡೋದೇ ಹೆಚ್ಚು. ಅಂಥದ್ರಲ್ಲಿ ಅವ್ರಿಗಿನ ಮನೆ ತುಂಬಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ಯಲ್ಲಕ್ಕ, ಮುಗ್ದು ಆಚೆ ಹಾಕಕ್ಕ ಈ ಸಂಬಂಧನ. ಏನ್ ಮಾತಾಡ್ತಿದ್ದೆ ನೀನು? ಸ್ವಲ್ಪ ಸುಮ್ಮನೆ ಇರು. ಅಮ್ಮ, ನಾವು ಮಾತ್ರ ಪಡೋದು ಬೇಡ. ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಶ್ರೀವಲ್ಲಿ ಅವ್ರ ಮನೆಗೆ ಹೋಗಿದ್ದಾಳೆ. ಸುಬ್ಬಮ್ಮನವರೆಲ್ಲ ಕಾಲೇಜ್ ಟ್ರೈ ಮಾಡ್ತಿದಾರಂತೆ, ಆದರೆ ಕನೆಕ್ಟ್ ಆಗ್ತಿಲ್ಲ. ಬಹುಶಃ ಕಾರ್ ಏನಾದರೂ ಬ್ರೇಕ್ ಡೌನ್ ಆಗಿದೆಯಾ ಅಂತ. ಅಲ್ಲ, ನಾವು ಈ ಮದುವೆ ಮಾತುಕತೆ ನಾಳೆ ಇಟ್ಕೊಬೋದಲ್ವಾ? ನೀನೇನೋ ಮಾತಾಡ್ತಾ ಇದೆಯಾ ತಲೆ ಕೆಟ್ಟಂಗೆ? ಅಲ್ಲ, ನಮ್ಮನ್ನ ಏನ್ ಅನ್ಕೊಂಡಿದ್ಯಾ ನೀನು? ಮಾನ ಬಿಟ್ಟು ಜನಗಳು ಅನ್ಕೊಂಡಿದ್ಯಾ? ಒಂದ್ ಅರ್ಥ ಮಾಡ್ಕೋ, ಅಂತ ಜನಗಳನ್ನ ನಮ್ಮ ಮನೆ ಒಳಗೂ ನಾನು ಬಿಟ್ಕೊಂಡಿರ್ಲಿಲ್ಲ. ಬಾಡಿಗೆನೂ ಅಷ್ಟೇ ಆಚೆ ನಿಂತ್ಕೊಂಡು ಈಸ್ಕೊತಿದ್ದೆ. ಅಂತವಳನ್ನ ಈ ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕು ಅಂತ ಒಪ್ಕೊಂಡಿದ್ದೆ ನಿನಗೋಸ್ಕರ. ಇಷ್ಟಾದ್ರೂ ದುರಹಂಕಾರ ತೋರಿಸ್ಕೊಂಡು ನಾವ್ ಎಲ್ಲಿ ಟೈಮಿಗೆ ಬರ್ದೆ ನಮ್ಗೆ ಅವಮಾನ ಮಾಡ್ತಾರೆ ಅಂದ್ರೆ ಏನು ಅರ್ಥ ಇದು? ಇಲ್ಲ ವರ್ಧ, ನನ್ನ ಕೈಲಿ ಆಗಲ್ಲ. ಇನ್ನು ಮೇಲೆ ಇದನ್ನ ಸಹಿಸ್ಕೊಳಕ್ ನನ್ನ ಕೈಲಿ ಆಗಲ್ಲ. ನನಗೂ ಸಾಕಾಗೋಗಿದೆ. ಏನಂತಿದ್ದಾರೆ ಗೊತ್ತಾ ಎಲ್ರು? ಓಹೋ, ಇಂದ್ರಮ್ಮನಿಗೆ ತಲೆ ಸರಿ ಇಲ್ವಾ? ಇಂಥ ಮನೆ ಸಂಬಂಧ ಬೆಳೆಸ್ತಿದಾರಲ್ಲ ಅಂತ ಹಾದಿಲೋಗೋರು ಬೀದಿಲೋಗೋರು ಆಡ್ಕೊಂಡು ಬಾಯಿ ಬಂದಾಗ ಮಾತಾಡ್ಕೊಂಡು ನಗ್ತಿದ್ದಾರೆ. ಅದನ್ನೆಲ್ಲ ಸಹಿಸ್ಕೊಂಡಿದ್ದಾಯ್ತು. ಇಷ್ಟಾದ್ಮೇಲೂ ಇನ್ನು ಎಷ್ಟು ತಗ್ಬೇಕು ನಾನು? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಇಂದ್ರ. ಏನ್ರ ಸಮಾಧಾನ ಮಾಡ್ಕೊಳ್ಳೋದದು? ಸಮಾಧಾನ ಮಾಡ್ಕೊಂಡು ಇದ್ದಿದ್ದಕ್ಕೆ ಆ ಸಂಬಂಧ ಒಪ್ಕೊಂಡಿದ್ದು. ನಾನು ಹೇಳಿದ್ದೀನಿ, 1000 ಸಲ ಹೇಳಿದ್ದೀನಿ. ಸುಬ್ಬು ನೋಡು, ನಿನಗೆ ಬರಕ್ಕಾದ್ರೆ ಹೇಳು, ಇಲ್ಲ ಅಂದ್ರೆ ನೀನೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಮಾತುಕತೆ ಇಟ್ಕೊಳ್ಳೋಣ ಅಂತ. ಅದಕ್ಕೆ ಅವನೇನಂದ? ಇಲ್ಲ ಇಂದ್ರಮ್ಮನವ್ರೆ, ನಾನು ಆ ಮಾತು ತಪ್ಪಿಸೋದಿಲ್ಲ, ನೀವು ಹೇಳಿ ಟೈಮ್ ಸರಿಯಾಗಿ ಬಂದ್ಬಿಡ್ತೀನಿ ಅಂತ ನಾಜೂಕಾಗಿ ಹೇಳ್ಬಿಟ್ಟ. ಎಲ್ಲಿ ಬಂದ ಇವಾಗ? ಅವತ್ತು ಅಷ್ಟೇ, ನಾನು ಮದುವೆ ಒಪ್ಕೊಂಡೆ ಅಂತಿದ್ದ ಹಾಗೆ ಮಿನಿಸ್ಟ್ರಿಂದ ಫೋನ್ ಬಂತು ಅಂತ ಆಚೆ ಹೋದ. ಅವನಿಗೆ ಮಿನಿಸ್ಟ್ರು ಆ ಕೆಲಸ ಅದ್ ಬಿಟ್ರೆ ಬೇರೆ ಏನೂ ಬೇಕಾಗಿಲ್ಲ. ನಾಳೆ ಮದುವೆ ಆದ್ಮೇಲೆ ನಾನು ಮಿನಿಸ್ಟ್ರು PA ಅಂತ ನಮ್ಮೆದುರಿಗೆ ದುರಹಂಕಾರ ತೋರಿಸ್ಕೊಂಡು ಕೊಪ್ಪು ತೋರಿಸಿ ಮೆರೆದಾಡ್ಬಿಟ್ರೆ ಏನ್ ಮಾಡೋದು? ಹೌದೌದು, ಆ ಮನೆ ಯಜಮಾನನೇ ಹಂಗೆ. ಅಂಥದ್ರಲ್ಲಿ ಅವ್ನ ತಂಗಿನ ನಂಬ್ಕೊಂಡು ಹೇಗಕ್ಕ ಮನೆ ತುಂಬಿಸ್ಕೊಳ್ಳೋದು? ಇದೆಲ್ಲ ಯಾಕೋ ಸರಿ ಕಾಣ್ತಿಲ್ಲಕ್ಕ. ಅಲ್ಲ, ನಮ್ಮ ವರ್ಧನ್ಗೆ ಏನ್ ಕಡಿಮೆ ಆಗಿದೆ ಅಂತ ಎಂತೆಂತ ಲಕ್ಷಾಧೀಶ್ವರು ಕೋಟ್ಯಾಧೀಶ್ವರು ಹೆಣ್ ಕೊಡ್ತೀನಿ ಅಂತ ಮುಂದೆ ಬಂದು ಕ್ಯೂ ನಿಲ್ತಾರೆ. ಅಕ್ಕ, ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡ್ತಿದ್ದೆ. ಚಿಕ್ಕಮ್ಮ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ನೀನ್ ಬಾಯಿ ಮುಚ್ಚಿದ್ಯಾ? ಮಾತಾಡ್ಬೇಡ. ನಿಮ್ಗಳ ಮಾತು ಕೇಳ್ಕೊಂಡು ನಾನು ತಲೆ ತಗ್ಸಿದ್ದು ಸಾಕಾಯ್ತು. ಹೋಗು, ನೀನು ಮದುವೆ ಆಗದೆ ಹೀಗೆ ಇದ್ರೂ ಪರವಾಗಿಲ್ಲ, ನಾವು ಮರ್ಯಾದೆ ಕಳ್ಕೊಳಕ್ಕೆ ರೆಡಿ ಇಲ್ಲ. ಹೋಗು ಒಳಗೆ. ಅಮ್ಮ, ಅದು ಹಾಗಲ್ಲ ಅಮ್ಮ. ಮಾತಾಡ್ಬೇಡ, ಹೋಗು ಒಳಗೆ ಅಂದೆ. ಅಮ್ಮ, ಹೋಗು. ರೀ, ಈಗಲೇ ಅವ್ರ ಮನೆಗೆ ಹೋಗಿ ಚೆನ್ನಾಗಿ ಉಗಿದುಟ್ಟು ಬನ್ನಿ. ನಾನೇನಾದ್ರೂ ಹೋದ್ರೆ ಸರಿಯಾಗಿ ಮಾರಿ ಹಬ್ಬ ಮಾಡಿ ಬಂದ್ಬಿಡ್ತೀನಿ. ಇದೇ ಕೊನೆ. ಇನ್ನು ಮುಂದೆ ಅವ್ರು ಯಾರು ನಮ್ಮ ಮನೆ ಕಡೆ ಬರಬಾರ್ದು, ಅವ್ರ ನೆರಳು ನಮ್ಮ ಮನೆ ಮೇಲೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಬನ್ನಿ. ಹೋಗಿ. ಲಕಣೆ ಇಂದ್ರ, ಒಂದ್ಸಲಿ ಯೋಚನೆ ಮಾಡು. ಈಗೇನು ಹೋಗ್ತೀರಾ? ನಾನು ಹೋಗ್ಲಾ? ಆಯ್ತಾಯ್ತು, ನೀನು ಹೇಳಿದ್ಮೇಲೆ ಆಯ್ತು, ನಾನೇ ಹೋಗ್ತೀನಿ. ಆಮೇಲೆ ಏನಾಯ್ತು? ಅಲ್ಲಿ ಇನ್ನೇನಾಗುತ್ತೆ ಸುಬ್ಬು? ವರದನಪ್ಪ ಬಂದ್ರು, ಈ ಮದುವೆ ಆಗೋದಿಲ್ಲ, ಇಲ್ಲಿಗೆ ಕೈ ಬಿಟ್ಬಿಡಿ ಅಂತ ನಯವಾಗಿ ಚೂರಿ ಹಾಕಿ ಹೋಗ್ಬಿಟ್ರು.
ಸುಬ್ರಹ್ಮಣ್ಯ, ಯಾಕೋ ಹೇಗ್ ಮಾಡ್ದೆ? ನಿನ್ ತಂಗಿ ಬಾಳು ಇನ್ನೆಂಗೋ? ನಮಗಂತೂ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಕಣು. ಇಂದ್ರಮ್ಮ ಅವರು ಮಾತಾಡೋಕ್ಕೆ ಇಲ್ಲಿಗೆ ಬಂದಿದ್ರೆ ನಮ್ಮ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಿರೋರು. ನಮ್ಮ ಮುಖ ನೋಡೋಕ್ಕೂ ಇಷ್ಟಪಡ್ದಿರೋರು ದುಡ್ಡು ಮನ್ಸು ಮಾಡಿ ಈ ಮದುವೆಗೆ ಒಪ್ಕೊಂಡಿದ್ರು. ಆದರೆ ಈಗ ನಮ್ಮ ಮನೆ ಸಾವಾಸನೇ ಬೇಡ ಅನ್ನೋ ಥರ ಮಾತಾಡ್ತಿದ್ದಾರೆ ಕಣು. ಎಲ್ಲ ಹಾಳಾಗೋಯ್ತು ಕಣೋ. ಮುಂದೆ ವರನ್ ಗತಿ ಏನೋ ಸುಬ್ಬು. ಅಯ್ಯಯ್ಯಯ್ಯಯ್ಯಯ್ಯೋ, ಯಾಕೆಲ್ರು ಹಿಂಗ್ ಬಾಯ್ ಬಡ್ಕೊಂಡು ಹೇಳ್ತಿದ್ದೀರಾ? ಏನಾಗೋಯ್ತು? ಆ ಹುಡುಗೇನು ಆಕಾಶದಿಂದ ಉದುರಿ ಬಿಟ್ಟಿದ್ದಾನೆ ಅಥವಾ ಇಡೀ ಊರಿಗೆ ಪಾಳೆಗಾರನ? ನಮ್ಮ ಸುಬ್ಬು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗತ್ತೆ ಅಲ್ವಾ ಕಾರ್ತಿಕೇಯ? ನಿಮಗೆ ನಮ್ಮ ಸುಬ್ಬುನ ಅಂದ್ರೆ ನಮ್ಮ ಕಾರ್ತಿಕೇಯನ ಕೆಪಾಸಿಟಿ ಗೊತ್ತಿಲ್ಲ ಅಷ್ಟೇ. ಅವನು ಮನಸ್ಸು ಮಾಡಿದ್ರೆ ಆ ಹುಡುಗನಂತ ಹುಡುಗನ್ನ ನೂರು ಜನನ್ನ ಕ್ಯೂ ಅಲ್ಲಿ ನಿಲ್ಲಿಸ್ತಾನೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹಿರಿಯರೇ ಹೇಳಿಲ್ವಾ? ಅನಂತ ಶಯನ ಪದ್ಮನಾಭ. ನೋಡಿ, ಈಗ ನಮ್ಮ ವರಲಕ್ಷ್ಮಿಗಾದ್ರೂ ಏನಾಗಿದೆ? ಏನೂ ಆಗಿಲ್ಲ, ಮುದ್ದಾಗಿದ್ದಾಳೆ, ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಆಮೇಲೆ ನಮ್ಮ ಕಾರ್ತಿಕೇಯನಿಗೆ ರಾಜಯೋಗ ಬೇರೆ ಇದೆ. ಅದೇ ನೀವೇ ಹೇಳ್ತಿದ್ರಲ್ಲ ಪದ್ಮನಾಭ, ರಾಜಯೋಗ ಇದೆ ಅಂತ. ಸೊ ಸುಬ್ಬು ರಾಜ ಆದಮೇಲೆ ರಾಜನ ತಂಗಿಯವಳು ವರಲಕ್ಷ್ಮಿ ಈ ವರದ ಇಲ್ಲ ಅಂದರೆ ವರನೇ ಇಲ್ಲ ಅನ್ನೋ ಥರ ಯೋಚನೆ ಮಾಡ್ತಿದ್ದೀರಲ್ಲ. ಒಳ್ಳೆ ಹುಡುಗನ್ನ ಹುಡುಕಿದ್ರಾಯ್ತು ಬಿಡಿ, ಅದರಲ್ಲಿ ಏನಿದೆ? ಲೇ ಕಾರ್ತಿಕೇಯ, ನೀನು ಮೊದಲು ಆ ಮಿನಿಸ್ಟ್ರ್ ಮಗಳು ಅಂದರೆ ಶ್ರಾವಣಿ ಮೇಡಮ್ನವ್ರನ್ನ ಮದುವೆ ಮಾಡ್ಕೊ. ಆಮೇಲೆ ನೋಡು, ನಿನ್ನ ತಂಗಿಗೆ ಕೋಟ್ಯಾಧೀಶ್ವರರಾಗಿರೋ ಗಂಡಸರು ಕ್ಯೂನಲ್ಲಿ ನಿಂತ್ಕೊತಾರೆ ಕಣ. ಅಯ್ಯ ಕಾರ್ತಿಕೇಯ. ಅಮ್ಮ ಬರ ಇಲ್ಲಿ. ಒಳಗಿದ್ದಾಳೆ. ನಿನ್ನೆಯಿಂದ ಒಂದು ತುತ್ತೂಟನೂ ಮಾಡಿಲ್ವ ಅವಳು? ಗಟ್ಟೆಗೆ ಅನ್ನ ಹಾಕ್ಕೊಡು, ನಾನು ಕೈಕಾಲು ಮುಖ ತೊಳ್ಕೊಂಬಂದು ಅವಳು ಊಟ ಮಾಡಿಸ್ತೀನಿ. ಕ್ಷಮಿಸ್ಬಿಡಮ್ಮ ವರ. ನಾನು ಇಲ್ಲಿಗೆ ಆದಷ್ಟು ಬೇಗ ಬರಬೇಕಂತಾನೆ ಹೊರಟಿದ್ದೆ. ಆದರೆ ದಾರಿ ಮಧ್ಯ ಏನೇನೋ ಅನಾಹುತಗಳಾಗೋಯ್ತು, ಸಿಗಾಕೊಂಡ್ಬಿಟ್ಟಿದ್ವಿ ನಾವು. ಗಾಡಿ ಕೆಟ್ಟೋಯ್ತು, ಫೋನ್ ಮಾಡಿ ತಿಳಿಸೋಣ ಅಂದರೆ ಫೋನಲ್ಲಿ ನೆಟ್ವರ್ಕೂ ಇರಲಿಲ್ಲ, ಕಾಡಲ್ಲಿ ಸಿಗಾಕೊಂಡ್ಬಿಟ್ಟಿದ್ವಿ. ನಾನು ಕಾಡಲ್ಲಿದ್ರೂ ನನ್ನ ತಂಗಿ ಜೀವನ ಚೆನ್ನಾಗಿರಬೇಕು, ಅವಳ ಜೀವನಕ್ಕೆ ನನ್ನಿಂದ ಏನೂ ತೊಂದರೆ ಆಗಬಾರ್ದು, ಅವಳ ಮದುವೆ ಮಾತುಕತೆ ಎಲ್ಲ ಚೆನ್ನಾಗಾಗಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೋತಾನೇ ಇದ್ದೆ. ಆದರೆ ಏನು ಮಾಡೋದು, ದೇವರಿಗೆ ನನ್ನ ಬೇಡಿಕೆಗಳಿಗೆ ಕೇಳಿಸ್ಲೇ ಇಲ್ಲ. ಪರವಾಗಿಲ್ಲ, ಆ ದೇವರೇ ಎದುರಾದರೂ ಸರಿ, ನನ್ನ ತಂಗಿ ಭವಿಷ್ಯನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಯೋಚನೆ ಮಾಡಬೇಡ ವರ, ನಾನು ಏನಾದರೂ ಒಂದು ಮಾಡೇ ಮಾಡ್ತೀನಿ. ನಿಮ್ಮ ಅಣ್ಣ ಅಂತ ನಾನು ಇದ್ದೀನಲ್ವಾ, ನೀನು ಈ ಥರ ಊಟ ತಿಂಡಿ ಬಿಟ್ಟು ಕೂತ್ರೆ ಹೇಗೆ ಹೇಳು? ಮನೆಯವರೆಲ್ಲರೂ ಗಾಬರಿ ಆಗಲ್ವಾ? ಬಾ ಊಟ ಮಾಡು. ಒಂದು ತುತ್ತಿನಮ್ಮ.
ಇದ್ರ ಬದಲು ಒಂದ್ ಸ್ವಲ್ಪ ವಿಷ ತಂದು ನನಗೆ ಕೊಟ್ಬಿಡು. ಓ, ವಿಷ ಯಾಕೆ ಕೊಡ್ಬೇಕಲ್ವಾ? ಆಲ್ರೆಡಿ ನಾನು ಸತ್ತೋಗಿದ್ದೀನಿ. ನೀನೇ ನಿನ್ ಕೈಯಾರೆ ನಿನ್ ತಂದೆ ಜೀವನ ನಾಶ ಮಾಡ್ಬಿಟ್ಟೆ. ಇನ್ನು ಬದುಕಿನ ಪ್ರಯೋಜನ ಏನು? ನಿನ್ ತಂಗಿಯಾಗಿ ಹುಟ್ಟೋ ಬದಲು ಯಾವ್ದಾರು ಅನಾಥಾಶ್ರಮದಲ್ಲಿ ಹುಟ್ಟಿದ್ರೆ ಖುಷಿ ಆಗಿರ್ತಿದ್ದೆ. ವರಲಕ್ಷ್ಮಿ, ಏನಾಯ್ತು ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಿಲ್ವಾ? ಅಥವಾ ನನಗೇನಾದ್ರೂ ಪರವಾಗಿಲ್ಲ, ಇವನಿಗೆ ಮಾತ್ರ ನೋವಾಗಬಾರ್ದು ಅಂತ ನೀವೆಲ್ಲರೂ ಬುದ್ಧಿ ಹೇಳಕ್ ಬಂದಿದ್ದೀರಾ? ನಿಮ್ಗೆಲ್ಲ ನಿಮ್ಮ ಮಗ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಟೆನ್ಷನ್ ಇತ್ತ ಹೊರತು ಇವ್ನು ಬರ್ಲಿಲ್ಲ ಅಂದ್ರೆ ನನ್ನ ಮದ್ವೆ ನಿಂತೋಗುತ್ತೆ ಅಂತ ಚಿಂತೆನೇ ಇರ್ಲಿಲ್ಲ. ಯಾಕಂದ್ರೆ ಇವನು ಗಂಡ್ ಮಗ, ಮನೆಗೆ ದುಡ್ದು ತಂದು ಹಾಕೋದು. ಇವನು ಚೆನ್ನಾಗಿದ್ರೆ ಸಾಕು, ನನ್ನ ಜೀವನ ಏನಾದ್ರೂ ಆಗ್ಲಿ ಅಲ್ವಾ? ಹಾಗೆಲ್ಲ ಮಾತಾಡ್ಬೇಡ ಮಗ್ಲೆ. ಹೀಗಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯಾವುದು ಬೇಕು ಅಂತ ಮಾಡಿಲ್ಲಮ್ಮ. ಹಾಗಂತ ನೀವ್ ಅನ್ಕೊಂಡಿದ್ದೀರಾ. ಆದ್ರೆ ಈಗ ನನಗೆ ಗೊತ್ತಾಗ್ತಿದೆ, ನನ್ ಮದ್ವೆ ಮಾಡಕ್ ಇಷ್ಟ ಇಲ್ದೇ ಇರೋರು ಈ ರೀತಿ ಪ್ಲಾನ್ ಮಾಡಿ ನಿಲ್ಸಿರ್ಬೋದಲ್ವಾ? ಮುಚ್ಚೆ ಬಾಯಿ, ನಾಲ್ಗೆ ಉದ್ದಾಯ್ತು ನಿಂದು, ಕತ್ತರಿಸಾಕ್ಬಿಡ್ತೀನಿ. ಹಿಂಗೆ ಮಾತಾಡ್ತಿದ್ರೆ ನಾನು ಕೊಚ್ಚ ಬಿಡ್ತೀನಿ ಕಣೆ. ಅಕ್ಕನ ಜೀವನ ಸರಿ ಮಾಡ್ಬೇಕು, ತಂಗಿಗೆ ಬದುಕು ಕಟ್ಕೊಡ್ಬೇಕು ಅಂತ ತನ್ನ ಭವಿಷ್ಯ ಬಗ್ಗೆನೇ ಯೋಚನೆ ಮಾಡ್ತಾರೆ. ಆಗ್ಲೂ ರಾತ್ರಿ ಅಂತ ದುಡಿತಿದ್ದಾನಲ್ಲೇ, ಎಂತವನ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತೀಯಾ? ಅಮ್ಮ, ದಯವಿಟ್ಟು ಬೈಬೇಡ ಕಣಮ್ಮ. ಅವಳದೇನು ತಪ್ಪಿಲ್ಲ. ಅವಳು ಮಾತಾಡ್ತಿರೋದೆಲ್ಲ ಸರಿಯಾಗೇ ಇದೆ. ನಾನೇ ಸರಿ ಟೈಮಿಗೆ ಬರಬೇಕಾಗಿತ್ತು, ಬಂದಿಲ್ಲ ಅಲ್ವಾ? ನಿನ್ ತಪ್ಪು ಹೇಗಪ್ಪ ಆಗುತ್ತೆ? ಹೋಗ್ತಾ ಇರೋ ಗಾಡಿ ರಸ್ತೆ ಮಧ್ಯೆ ನಿಂತೋಗುತ್ತೆ ಅಂತ ಹೇಗಪ್ಪ ಗೊತ್ತಾಗುತ್ತೆ? ಅಷ್ಟಕ್ಕೆ ಮದುವೆ ನಿಲ್ಸ್ಬಿಡ ಅಂತ ಹೇಳಿದ್ರಲ್ಲ ಆ ದೊಡ್ಡ ಮನುಷ್ಯರು, ಅವ್ರ ಮಾತು ಕೇಳ್ಕೊಂಡು ಇವಳು ಹೀಗೆಲ್ಲ ಮಾತಾಡ್ತಿದ್ದಲ್ಲ, ಇವಳು ತಪ್ಪು. ಅಪ್ಪ, ಅವಳಿಗೇನು ಬೈಬೇಡ ಕಣಪ್ಪ. ಅವಳಿನ್ನೂ ಚಿಕ್ಕ ಹುಡುಗಿ. ಅವಳ ಮನಸ್ಸಲ್ಲಿ ವರ್ಧನ್ ಬಗ್ಗೆ ಪ್ರೀತಿ ಇದೆ. ಆ ಪ್ರೀತಿನ ಎಲ್ಲಿ ಕಳ್ಕೊತೀನೋ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಅಷ್ಟೇ. ನೀನೇನು ಯೋಚನೆ ಮಾಡಬೇಡ ಕಣಮ್ಮ. ನಾನು ಹೋಗಿ ಇಂದ್ರಮ್ಮ ಅವ್ರ ಹತ್ರ ಮಾತಾಡ್ತೀನಿ. ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ನಿಲ್ಲೋದಕ್ಕೆ ನಾನು ಬಿಡೋದಿಲ್ಲ. ಬಾ ನನ್ನ ಜೊತೆ. ಕಣ್ಣೀರೋಡ್ಸೋ ಮಾತುಗಳಿಂದ ನನ್ನ ಸಮಾಧಾನ ಆಗಲ್ಲ. ನನ್ನ ಜೀವನಕ್ಕೆ ಬೆಂಕಿ ಹಚ್ಚಿ ನನ್ನ ಜೀವನದ ಸುಟ್ಟು ಬೂದಿ ಆಗಿದೆ. ಅದಕ್ಕೆ ನೀರ್ ಹಾಕೋ ಪ್ರಯತ್ನ ಮಾಡಬೇಡ. ಆ ಮನೆಯವ್ರು ಎಲ್ಲರೂ ನಮ್ಮನ್ನ ಯಾರು ಬರಬೇಡಿ ಅಂತ ಹೇಳಿದ್ದಾರೆ. ನಮ್ಮನ್ನ ನೆರಳು ಕೂಡ ಅವ್ರಿಗೆ ಬೀಳ್ಬಾರ್ದು ಅಂತ ಹೇಳಿದ್ದಾರೆ. ಈಗ ನೋಡಿದ್ರೆ ಹಾಗೆಲ್ಲ ಗಾಯಕ್ಕೆ ಉಪ್ಪು ಸುರಿಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ, ಎಲ್ಲ ಮುಗ್ದಾಯ್ತು. ನನಗ್ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಹೊರಟೋಗೋ, ಇಲ್ಲಿಂದ ಹೊರಟೋಗೋ. ಅಮ್ಮ, ಅಪ್ಪ, ಅಲ್ಲ ಕಣ, ಅವಳೊಬ್ಳು ಹೌದಕ್ಕ. ಆಮೇಲೆ ಏನಾಯ್ತು? ತಿನ್ನಕ್ಕೇನಿತ್ತು? ತಿನ್ನಕ್ಕೆ ಏನು ಇರ್ಲಿಲ್ಲ ಪಿಂಕಿ, ಬರೀ ಹಣ್ಣುಗಳಿತ್ತು. ಅದನ್ನ ತಿನ್ನಕ್ ನನಗೆ ಇಷ್ಟನೇ ಇರ್ಲಿಲ್ಲ. ಅದಕ್ಕೆ ನಾನು ಸುಬ್ಬಗೆ ಹೇಳ್ದೆ, ಅವ್ನು ನನಗೆ ಏನೇನೋ ಮಾಡ್ಕೊಟ್ಟ ಗೊತ್ತಾ? ಇನ್ನೇ ರೆಡಿ ಮೇಡಮ್. ತಗೊಳ್ಳಿ ಮೇಡಮ್ ಮೊಟ್ಟೆ. ವಾವಕ್ಕ, ಅದನ್ನೆಲ್ಲ ತಿನ್ನಕ್ಕೆ ಸಖತ್ತಾಗಿರುತ್ತಲ್ವಾ? ಕೇಳ್ತಿಯಲ್ಲ ಪಿಂಕಿ, ನಾವು ಈ ರೆಸ್ಟೋರೆಂಟ್ ಅಲ್ಲಿ ಕೆಫೆ ಎಲ್ಲ ತಿಂತೀವಲ್ವಾ, ಬರ್ಗರು, ಪಿಜ್ಜಾ, ಐಸ್ ಕ್ರೀಮು, ಅದೆಲ್ಲದಕ್ಕಿಂತನೂ ಸೂಪರ್ ಆಗಿತ್ತು.
ಹೌದಾ? ಹಾಗಿದ್ರೆ ನಾನು ಒಂದ್ಸಲಿ ಕಾಡಲ್ಲಿ ಇರ್ಬೇಕು ಅಂತ ನಂಗೆ ಆಸೆ ಆಗ್ತಿದೆ ಶ್ರಾವಣಿ ಅಕ್ಕ. ಕಾಡಲ್ಲಿ ಇದ್ದಿದ್ದಕ್ಕೆ ಇಷ್ಟೆಲ್ಲ ಆಗಿರೋದಲ್ಲ ಪಿಂಕಿ, ನಾನು ಕಾಡಲ್ಲಿ ಸುಬ್ಬು ಜೊತೆ ಇದ್ನಲ್ಲ ಅದಕ್ಕೆ ಇಷ್ಟೆಲ್ಲ ಆಗಿರೋದು. ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ ಗೊತ್ತಾ ಅವನು. ಏನಾಗಿದೆ ಈ ಹುಡುಗಿಗೆ? ಒಂದು ಹುಡುಗನ ಜೊತೆ ಒಂದು ಇಡೀ ರಾತ್ರಿ ಕಾಡಲ್ಲಿ ಕಳೆದಿದ್ದೀನಿ ಅನ್ನೋ ಆತಂಕನೇ ಇಲ್ಲ. ಆತಂಕ ಹೇಗಾಗತ್ತೆ? ಅವಳ ಜೊತೆಗೆ ಇದ್ದಿದ್ದು ಅವಳು ಪ್ರೀತಿಸ್ತಿರೋ ಹುಡುಗನೇ ತಾನೆ. ಸುಬ್ಬು ಒಳ್ಳೆಯವನೇ, ಆದರೆ ಆ ಶ್ರಾವಣಿಗೆ ಏನೂ ಗೊತ್ತಾಗ್ತಿಲ್ಲ. ಶ್ರಾವಣಿ ಮನಸ್ಸಲ್ಲಿರೋ ವಿಷಯನ ಹೇಗಾದರೂ ಮಾಡಿ ತಿಳ್ಕೋಬೇಕು. ನನ್ನ ಅನುಮಾನ ನಿಜಾನಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಆದರೆ ಹೇಗೆ? ಶ್ರಾವಣಿನ ನೇರವಾಗಿ ಕೇಳ್ಬಿಡ್ಲಾ? ಅಮ್ಮ, ಶ್ರಾವಣಿ ಅಕ್ಕ ಮತ್ತೆ ಸುಬ್ಬು ಇಬ್ರು ತುಂಬಾ ಅಡ್ವೆಂಚರ್ಸ್ ಮಾಡಿದ್ದಾರೆ ಗೊತ್ತಾ? ಶ್ರಾವಣಿ, ರಾತ್ರಿ ಪೂರ್ತಿ ಕಾಡಲ್ಲೇ ಕಳೆದ್ರಲ್ಲ, ನಿಮಗೆ ಭಯ ಆಗ್ಲಿಲ್ವಾ? ಭಯ ಯಾಕಾಗಿತ್ತು ಚಿಕ್ಕಮ್ಮ? ಸುಬ್ಬು ಇದ್ನಲ್ಲ ನನ್ನ ಜೊತೆ. ಶ್ರಾವಣಿ ಅಕ್ಕ, ಸುಬ್ಬು ಭಯ ಆಗ್ಲಿಲ್ವಾ? ಸುಬ್ಬು ಸ್ವಲ್ಪ ಹೆದರ್ಪುಕ್ಲಾನೆ, ಯಾವ ತಂಟೆಗೂ ಹೋಗಲ್ಲ, ಯಾವ ಕಿರಿಕಿಗೂ ಹೋಗಲ್ಲ. ತಾನಾಯ್ತು, ತನ್ನ ಮನೆ ಆಯ್ತು, ತನ್ನ ಕೆಲಸ ಆಯ್ತು, ಈ ಮನೆ ಆಯ್ತು ಅಂತ ನೆಮ್ಮದಿಯಾಗಿರ್ತಾನೆ. ಆದ್ರೆ ನನ್ನ ವಿಷಯ ಬಂದ್ರೆ ಅವನಿಗೆ ಗೊತ್ತಿಲ್ಲದೇನೆ ಅವನಿಗೊಂದು ಧೈರ್ಯ ಬರುತ್ತೆ. ಅವತ್ತು ಬೆಂಕಿಯಿಂದ ನನ್ನ ಹೆಂಗ್ ಕಾಪಾಡ್ದ ಅಂತ ನೀವೇ ನೋಡಿದ್ರಲ್ಲ. ಅದೆಲ್ಲ ಸರಿ ಶ್ರಾವಣಿ, ನೀವು ರಾತ್ರಿ ಊಟ ಮಾಡಿದ್ರಿ, ಕ್ಯಾಂಪ್ ಫೈರ್ ಹಾಕ್ಕೊಂಡ್ರಿ, ಆಮೇಲೆ ಎಲ್ಲಿ ಮಲ್ಕೊಂಡ್ರಿ? ತುಂಬ ಚಳಿ ಬೇರೆ ಇತ್ತಲ್ವಾ? ಸುಬ್ಬು ಇದ್ನಲ್ಲ ಚಿಕ್ಕಮ್ಮ, ಚಳಿ ಆಗಕ್ ಬಿಡ್ತಾನ? ಅಂದ್ರೆ ಸಾಲಿಗ್ರಾಮದಿಂದ ತಂದಿರೋ ಒಂದಿಷ್ಟು ಸೀರೆಗಳಿತ್ತು ಕಾರಲ್ಲಿ, ಅದನ್ನ ಜೋಕಾಲಿ ಮಾಡಿ ಅದ್ರಲ್ಲಿ ನನ್ ಮಲಗಿಸ್ದ. ನಾನ್ ನಿದ್ದೆ ಮಾಡೋವರೆಗೂ ತೂಗ್ತಾನೆ ಇದ್ದ ಗೊತ್ತಾ. ಆಮೇಲೆ ಅವನ್ ಪಾಪ ಕೆಳಗೆ ಸೀರೆ ಹಾಸ್ಕೊಂಡ್ ಮಲ್ಕೊಂಡ. ಇಡೀ ರಾತ್ರಿ ನನ್ನ ಕಾವಲ್ ಕಾಯ್ತಾ ಇದ್ದ. ತಾಯಿ ಮಗುನ ಹೇಗ್ ನೋಡ್ಕೋತಾಳೋ ಆ ಥರ ನನ್ನ ನೋಡ್ಕೊಂಡ ಚಿಕ್ಕಮ್ಮ. ಅದೆಲ್ಲ ನೋಡಿ ನಂಗೆ ಅಳುನೇ ಬಂದಾಗಾಯ್ತು. ಪಾಪ ಸುಬ್ಬು ನನ್ನನ್ನು ತುಂಬಾನೇ ಕೇರ್ ಮಾಡ್ತಾನೆ ಚಿಕ್ಕಮ್ಮ. ಛೇ, ನನ್ನ ಬುದ್ಧಿಗೆ ಏನಾಗಿದೆ? ನನ್ನ ಮಕ್ಕಳ ಬಗ್ಗೆ ನಾನೇ ಯಾಕೆ ಇಂಥ ಯೋಚನೆ ಮಾಡಿಬಿಟ್ಟೆ? ಸುಬ್ಬು ಒಳ್ಳೆ ಮನಸ್ಸಿರೋ ಒಳ್ಳೆ ಹುಡುಗ. ಶ್ರಾವಣಿಗೆ ಹುಡುಗಾಟಿಕೆ ಇರಬಹುದು, ಆದರೆ ಕೆಟ್ಟ ಆಲೋಚನೆಗಳು ಯಾವತ್ತೂ ಇಲ್ಲ. ಇವಳ್ದು ಮಗುವಿನಂಥ ಹೃದಯ. ಒಂದೊಂದು ಸಾರಿ ಇವರಿಬ್ರು ಒಂದಾಗಿ ಬಾಳ್ಲಿ ಅಂತ ನಾನೇ ಹರಿಸ್ಬೇಕು ಅನ್ಸುತ್ತೆ. ಆದರೆ ನಮ್ಮ ಮನೆ ಪರಿಸ್ಥಿತಿ ಆಗಲಿ, ಸುಬ್ಬು ಮನೆ ಪರಿಸ್ಥಿತಿ ಆಗಲಿ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಆ ಸತ್ಯ ಗೊತ್ತಿದ್ದು ಕೂಡ ಇವ್ರ ಪ್ರೀತಿಗೆ ಹೇಗೆ ಒಪ್ಕೊಂಡ್ಲಿ? ಚಿಕ್ಕಮ್ಮ, ಏನಾಯ್ತು? ಏನಿಲ್ಲ. ಅಯ್ಯೋ ನೋಡಿ ಚಿಕ್ಕಮ್ಮ, ಇಷ್ಟೊತ್ತಾಯ್ತು. ಹೇಳಿದೆ ನಿಮ್ಮ ಮನೆಗೆ ಹೋದ್ಮೇಲೆ ಕಾಲ್ ಮಾಡು ಅಂತ. ಕಾಲೇ ಮಾಡಿಲ್ಲ ನೋಡಿ. ನಾನೇ ಕಾಲ್ ಮಾಡಿ ವಿಚಾರಿಸ್ತೀನಿ. ಬಂದೆ. ಹೇಳಿ ಮೇಡಮ್. ಹಲೋ ಸುಬ್ಬು, ಏನು ಮನೆಗೆ ಹೋದ್ಮೇಲೆ ಪತ್ತೇನೇ ಇಲ್ಲ? ಊಟ ಮಾಡಿದ್ಯಾ? ಹಾಂ, ಊಟ ಆಯಿತು ಮೇಡಮ್. ನಿಮ್ದಾಯ್ತಾ? ಏನ್ ಸುಬ್ಬು ಒಂಥರ ಇದೆಯಾ? ಏನಾಯ್ತು? ಹುಷಾರಾಗಿದ್ಯಾ ತಾನೆ? ಹಾಂ, ಹುಷಾರಾಗೇ ಇದ್ದೀನಿ ಮೇಡಮ್. ನನಗೇನಾಗುತ್ತೆ? ನೀವು ಆರಾಮಾಗಿದ್ದೀರಾ ಅಲ್ವಾ? ಇಲ್ಲ ಸುಬ್ಬು, ನೀನು ಯಾಕೋ ಒಂಥರ ಮಾತಾಡ್ತಾ ಇದೀಯಾ. ಓಹೋ, ರಾತ್ರಿ ಎಲ್ಲ ಆಚೆ ಇದ್ದೆ ಅಂತ ಮನೇನೇನಾದರೂ ಬೈದ್ರಾ? ಮೇಡಮ್, ಮನೇಲಿ ಬೈಯೋದಕ್ಕೆ ನಾನು ಚಿಕ್ಕ ಹುಡುಗನ? ಆ ಥರ ಎಲ್ಲ ಏನಾಗಿಲ್ಲ, ಆರಾಮಾಗೇ ಇದ್ದೀನಿ. ನಿಮ್ಮ ಮನೇಲಿ ಹೇಗಿದೆ ವಾತಾವರಣ? ವಿಜಯ ಮೇಡಮು ತುಂಬ ರೇಗಾಡ್ತಾಯಿದ್ರು, ಸ್ವಲ್ಪ ರೂಢಾಗಿ ಮಾತಾಡ್ತಾಯಿದ್ರು. ಈಗ ಆರಾಮಾಗಿದ್ದಾರಾ? ಅಂಥದ್ದೇನಿಲ್ಲ ಅಲ್ವಾ? ಅಂಥದ್ದೇನೂ ಇಲ್ಲ ಸುಬ್ಬು. ಮನೆಯವ್ರಿಗೆಲ್ಲ ಸತ್ಯನೂ ಗೊತ್ತಾಯ್ತಲ್ಲ, ಈಗ ಆ ಥರ ಏನೂ ಇಲ್ಲ. ಅಯ್ಯೋ, ನಿನ್ಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ನಾಳೆ ರಿಸಲ್ಟ್ ಬರುತ್ತಂತೆ. ವ್ಯಾಲ್ಯೂಯೇಷನ್ ಸರಿಯಾಗಿ ಆಗಿಲ್ಲ ಅಂತ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ರಲ್ಲ, ಅದೆಲ್ಲ ಕ್ಯಾನ್ಸಲ್ ಆಗಿ ನಾಳೆನೇ ರಿಸಲ್ಟ್ ಬರುತ್ತಂತೆ.
ಮೇಡಮ್, ನಮ್ಮ ಯಜಮಾನರು ಎಜುಕೇಷನ್ ಮಿನಿಸ್ಟ್ರು, ನಾನು ಎಜುಕೇಷನ್ ಮಿನಿಸ್ಟ್ರು PA. ಈ ವಿಷಯ ನನಗೆ ಮುಂಚೆನೇ ಗೊತ್ತಿತ್ತು ಮೇಡಮ್. ಹೇಳಿದರೆ ನೀವು ಭಯದಲ್ಲಿ ಗಾಬರಿ ಆಗ್ಬಿಡ್ತೀರಾ, ಕಾನ್ಷಿಯಸ್ ಆಗಿಬಿಡ್ತೀರಾ ಅಂತ ಹೇಳಿಲ್ಲ ಅಷ್ಟೆ. ಹೌದು ಸುಬ್ಬು, ನಿಜಾನೇ. ನಾನೇನಾದರೂ ಸಾಲಿಗ್ರಾಮದಲ್ಲಿದ್ದಾಗ ನನಗೆ ಈ ವಿಷಯ ಗೊತ್ತಾಗಿದ್ದಿದ್ರೆ ನಾನು ಮಂಕಾಗ್ಬಿಡ್ತಿದ್ದೆ ಅಷ್ಟೇ. ನನಗೆ ಭಯ ಆಗ್ತಿದೆ ಸುಬ್ಬು. ನೋಡು, ಇಷ್ಟೊತ್ತು ಖುಷಿಯಾಗಿದ್ದವಳು ಈಗ ರಿಸಲ್ಟ್ ಅನ್ನೋ ವಿಷಯ ಗೊತ್ತಾಗಿದ ತಕ್ಷಣ ಹೇಗಾಗೋದೆ? ಮೇಡಮ್, ನೀವ್ಯಾಕೆ ಭಯ ಪಡ್ತಾ ಇದ್ದೀರಾ? ಎಕ್ಸಾಮ್ ಚೆನ್ನಾಗೇ ಮಾಡಿದ್ದೀರಲ್ಲ. ಪ್ರತಿ ಸಲನೂ ಹಾಗೆ ಅನ್ಕೋತೀನಿ ಸುಬ್ಬು, ಆದರೆ ನಾನು ಅನ್ಕೊಳ್ಳೋದೇ ಒಂದು, ಅಲ್ಲಾಗದೇ ಒಂದು. ಈ ಸಲನೂ ನಾನು ಎಕ್ಸಾಮಲ್ಲಿ ಏನಾದರೂ ಡುಮ್ಕಿ ಹೊಡೆದ್ಬಿಟ್ರೆ ಮತ್ತೇನು ಮಾಡೋದು ಸುಬ್ಬು? ಈ ಸಲ ಆ ಥರ ಏನೂ ಆಗಲ್ಲ, ನೀವು ತಲೆನೇ ಕೆಡಿಸ್ಕೋಬೇಡಿ. ಸಾಲಿಗ್ರಾಮಕ್ಕೆ ಹೋಗಿದ್ದೀರಾ, ಕಳಸ ಹೊತ್ತಿದ್ದೀರಾ, ಪೂಜೆ ಮಾಡಿದ್ದೀರಾ, ವ್ರತ ಮಾಡಿದ್ದೀರಾ. ಈ ಥರ ಎಲ್ಲ ಇದ್ದಾಗ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ನೀವೇನು ಫೇಲ್ ಆಗಲ್ಲ, ಖಂಡಿತ ಗುಡ್ ನ್ಯೂಸ್ ಬಂದೇ ಬರುತ್ತೆ. ನಿಜವಾಗ್ಲೂ? ನಿಜವಾಗ್ಲೂ ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಅಪ್ಪ, ಈಗ ಸ್ವಲ್ಪ ಧೈರ್ಯ ಬಂತು. ಅದಕ್ಕೆ ಹೇಳೋದು ಸುಬ್ಬು ಜೊತೆ ಮಾತಾಡಬೇಕು ಅಂತ. ನಿನ್ ಜೊತೆ ಮಾತಾಡಿದ್ರೆ ಈ ಪ್ರಪಂಚನ ಮುಳುಗೋಗ್ತಾ ಇದ್ರು, ನಾನೊಬ್ಳು ಅದರಿಂದ ಪಾರಾಗ್ತೀನಿ ಅನ್ನೋ ಧೈರ್ಯ ಬರುತ್ತೆ.